ಬಿಜೆಪಿಯವರು ಸಿಎಂ ಮನೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಬಿಜೆಪಿಯ ಶಾಸಕರು ಕೂಡ ಸಿಎಂ ಮನೆ ಮುತ್ತಿಗೆ ಹಾಕ್ತಿದ್ದಾರೆ. ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಮುಖ್ಯಮಂತ್ರಿಗಳು ರೇಣುಪ್ರಕಾಶ್ ಪಾಟೀಲ್ ದದ್ದಲ್ ರಾಜೀನಾಮೆ ಕೊಡಬೇಕು ಅಂತ. ಅಲ್ಲ, ಅವರು ರಾಜೀನಾಮೆ ಕೇಳೋದು ಬಿಟ್ಟು ಮತ್ತೇನು ಇಲ್ಲ. 136 ಜನ ಯಾರೋ ತಗೊಂಬಂದು ಕಾಂಗ್ರೆಸ್ನ ಬಾಕ್ಸ್ ಒಳಗೆ ಇಟ್ಟಿದ್ದಲ್ಲ. ಈ ದೇಶದ ಜನ, ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಹೋರಾಟ, ಕಾಂಗ್ರೆಸ್ ಪಕ್ಷದ ಮೌಲ್ಯಗಳು, ಪ್ರಣಾಳಿಕೆಯನ್ನು ಮೆಚ್ಚಿ, ಬಡವರ ಪರವಾದ ನಿಲುವುಗಳನ್ನು ಮೆಚ್ಚಿ ಚುನಾವಣೆಯಲ್ಲಿ 136 ಕೊಟ್ಟಿದ್ದಾರೆ. ಇದು ಒಂದು ಬಹುಮತ ಪಡೆದಂಥ ಸರ್ಕಾರ ಆಗಿದೆ. ಹಾಗಿಂದ ನಮ್ಮ ಸರ್ಕಾರದಲ್ಲಿ ಲೋಪದೋಷಗಳಿದ್ದರೆ ಅವರು ಪ್ರಶ್ನೆ ಮಾಡೋದಕ್ಕೆ ಸದನ ಇದೆ, ಅಲ್ಲಿ ಬಂದು ಮಾತನಾಡಬೇಕು. ಅವರು ಹಾದಿ ಬೀದಿಯಲ್ಲೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳೋದಕ್ಕೆ ಅವ್ರ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಪೋಸ್ಟ್ ಅಲ್ಲ. ಮತ್ತು ಅವ್ರಿಗೆ ಹೋರಾಟ ಮಾಡೋದೇ ಕೆಲಸ ಕೊಟ್ಟಿರ್ತಕ್ಕಂಥದ್ದು. 66 ಜನ ಗೆಲ್ಲಿಸಿರ್ತಕ್ಕಂಥದ್ದು. ನೀವು ಹೋರಾಟ ಮಾಡಿ ಇನ್ನೂ ಒಂದು 5 ವರ್ಷ ಜನರ ಮನಸ್ಸನ್ನು ಗೆದ್ದು ಬನ್ನಿ, ದ್ವೇಷ ರಾಜಕಾರಣ ಬಿಡಿ. ಮತ್ತು ಅವ್ರಿಗೆ ಆಡಳಿತ ಮಾಡೋ ಅನುಭವನೇ ಇಲ್ಲ. ಅವರ ಹಗರಣಗಳನ್ನು ತನಿಖೆ ಮಾಡಿದ್ರೆ ಎಷ್ಟೆಷ್ಟು ಜನ ರಾಜೀನಾಮೆ ಕೊಡಬೇಕಾಗಿತ್ತು, ಮುಂದಲೂ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಮೊದಲು ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಅವರನ್ನು ನೋಡಿ ಕಲಿಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮೇಡಮ್, ಬಿಜೆಪಿಯಲ್ಲಿ ಅಂದರೆ ಬಿಜೆಪಿ ಒಳಗಡೆನೆ ಪ್ರತಿಪಕ್ಷ ನಾಯಕರ ಕಾರ್ಯವೈಖರಿಗೆ ಬಹಳ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಅಪಸ್ವರಗಳು ಬರ್ತಾ ಇದ್ದಾವೆ, ಬದಲಾವಣೆ ಮಾಡಿ ಅನ್ನುವಂತಹ ಆಗ್ರಹ ಕೂಡ ಬರ್ತಾ ಇದೆ. ಅದೇ ಪಕ್ಷದಲ್ಲಿ ಬಂದವರು ನೀವು, ಪ್ರತಿಪಕ್ಷ ನಾಯಕರ ಬದಲಾವಣೆಗೆ ಬಿಜೆಪಿಯಲ್ಲೇ ಆಗ್ರಹಗಳು ಕೇಳಿ ಬರ್ತಾರೆ. ಯಾವ ಪ್ರತಿಪಕ್ಷ? ಇಷ್ಟು ವರ್ಷ ಅವರು ಪ್ರತಿಪಕ್ಷವಾಗಿ ಕೆಲಸ ಮಾಡಿದಾಗ JDS ಅನ್ನು ವಿರೋಧ ಮಾಡಿದ್ರು. ಇವತ್ತೇನು ಅವ್ರ ನಿಲುವು? ಬಿಜೆಪಿಯಲ್ಲಿದೆ. ಮೊಟ್ಟ ಮೊದಲಿಗೆ ಬಿಜೆಪಿ ಹೆಡೆಡ್ ಬೈ JDS, ಬಿಜೆಪಿ ಹೆಡೆಡ್ ಬೈ ಬಿಜೆಪಿನ ಮೊದಲು ಅದನ್ನು ಹೇಳಿ. ಮತ್ತು ಯಾವ ವಿಷಯ ಎತ್ಕೊಂಡು ಹೋರಾಟ ಮಾಡಿದ್ದಾರೆ? ಕೆಳಮನೆಯಲ್ಲಿ ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ? ಯಾವ ಬಡವರ ಪರವಾಗಿ ಮಾಡಿದ್ದಾರೆ? PSI ಹಗರಣ ಯಾಕೆ ನಡೀತು? ಬಿಟ್ಕಾಯ ಅನ್ನೋ ಹಗರಣ ಯಾಕೆ ನಡೀತು? ನಮ್ಮ ಹೋಮ್ ಮಿನಿಸ್ಟ್ರಿ, ನಮ್ಮ ಎಲ್ಲ ಏನು ಒಂದು ವಿಶೇಷವಾಗಿ ಯುವ ಮಿನಿಸ್ಟ್ರುಗಳಿದ್ದಾರೆ, ಬಹಳ ತನ್ಮಯತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡದೆ ಪ್ರತಿಪಕ್ಷದಲ್ಲಿದ್ದು ಜೈಲಿಗೆ ಹೋಗ್ಲಿಲ್ವಾ? ಪ್ರತಿಪಕ್ಷದಲ್ಲಿದ್ದಾಗ ಹೋರಾಟ ಮಾಡಲಿಲ್ವಾ? ಹೋರಾಟ ಮಾಡಿ ಜೈಲಿಗೂ ಹೋಗಿ ಎಲ್ಲ ಜನತೆಯ ಬೆಂಬಲದಿಂದ ಬಂದಿದ್ದಾರೆ. ಈ ರೀತಿ ಬೇಜವಾಬ್ದಾರಿ ವರ್ತನೆಯನ್ನು ಬಿಟ್ಟು ಅವರಿಗೆ ಕುರ್ಚಿ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ಮೊದಲು ಕುರ್ಚಿ ಬಿಟ್ಟು ಇರೋದನ್ನು ಕಲಿಬೇಕು ಈ ದೇಶದಲ್ಲಿ. ಬರೀ ಕುರ್ಚಿ ಇದ್ದಾಗ ಬಡವರು ಕಾಣಲಿಲ್ಲ, ಕುರ್ಚಿ ಇದ್ದಾಗ ಅವರ ನಿಲುವುಗಳ ಬಗ್ಗೆ ಅವರಿಗೆ ಯಾವುದೇ ರೀತಿ ಆತ್ಮಾವಲೋಕನ ಆಗಲಿಲ್ಲ. ಹಾಗಾಗಿ ಇವತ್ತು ಜನ ಗೌರವದಿಂದ ಪ್ರತಿಪಕ್ಷದಲ್ಲಿ ಕೂರಿಸಿದ್ದಾರೆ. ಮೊದಲಿಗೆ ಒಬ್ಬ ಎಫೆಕ್ಟಿವ್, ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ದಲ್ಲೇ ಇರ್ತಕ್ಕಂಥ ಒಂದು ಕ್ಲಾರಿಟಿ ಇರ್ತಕ್ಕಂಥ ಪ್ರತಿಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ಕೊಳ್ಳಿ, ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ. ಅವ್ರಿಗಿವತ್ತು ಸಿಟ್ಟಿಂಗ್ ಇರ್ತಕ್ಕಂಥ ಪ್ರತಿಪಕ್ಷದವ್ರನ್ನೇ ಪಾರ್ಲಿಮೆಂಟ್ಗೆ ನಿಲ್ಲಿಸ್ತಕ್ಕಂಥದ್ದು. ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಈ ಸ್ಥಿತಿ. ಇವತ್ತು ಸಿಂಗಲ್ ಇಂಜಿನ್ ಸರ್ಕಾರ ಮಾಡಿದ್ದಾರೆ. ದೇಶದಾದ್ಯಂತ ಸಿಂಗಲ್ ಇಂಜಿನ್ ಆಗತ್ತೆ. ಅದರಿಂದ ಅವರಿಗೆ ರಾಜಕಾರಣದ ಅಧಿಕಾರ ಪ್ರಾಪ್ತಿಗೋಸ್ಕರ ಏನು ಚುನಾಯಿತ ಸರ್ಕಾರಗಳನ್ನು ಒಂದು ಅಪಹರಣ ಮಾಡಿ, ಶಾಸಕರನ್ನು ಅಪಹರಣ ಮಾಡಿ ಅಧಿಕಾರವನ್ನು ಏನು ಅನುಭವಿಸ್ತಾ ಇದ್ರು, ಆ ಒಂದು ಕೆಟ್ಟ ಸಂಸ್ಕೃತಿಗೆ ತಡೆ ಒಡ್ಡುವಂತಹ ಒಂದು ರಿಸಲ್ಟನ್ನು ಪಾರ್ಲಿಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರನ್ನು ಒಂದು ನಕಾರಾತ್ಮಕವಾಗಿ ಚಿತ್ರಿಸೋದಕ್ಕೆ ಏನು ಪ್ರಯತ್ನವನ್ನು ಪಟ್ಟಿದ್ದರೋ ಅದಕ್ಕೆ ಸೋಲುಂಟಾಗಿದೆ. 20 ವರ್ಷಗಳ ರಾಜಕೀಯ ಜೀವನದಲ್ಲಿ ರಾಹುಲ್ ಗಾಂಧಿಯವರು ಬಡವರ ಹೃದಯ ಗೆದ್ದಿದ್ದಾರೆ. ಹೋರಾಟ ಮಾಡಿ ಭಾರತದಾದ್ಯಂತ ಪಾದಯಾತ್ರೆ ಮಾಡಿ ಭಾರತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಮಾತನಾಡ್ತಕ್ಕಂಥದ್ದು ಗಾಳಿಯಲ್ಲ, ಅವ್ರು ಮಾತನಾಡ್ತಕ್ಕಂಥದ್ದು ಹೃದಯದಿಂದ. ನಮ್ಮ ಪಕ್ಷದ ನಿಲುವೇನಿದೆ, ಬಡವರ ಪರವಾಗಿ, ನೊಂದವರ ಪರವಾಗಿ, ಅದನ್ನು ಯಾರು ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಕೂಡ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಅದು ಖಂಡಿತ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು, ಪ್ರತಿಯೊಬ್ಬ ಪ್ರಜೆಗಳು ಕಾಂಗ್ರೆಸ್ಗೆ ಏನು ಮತ ಕೊಟ್ಟಿದ್ದಾರೆ ಅವರು ಹೆಮ್ಮೆ ಪಡುವಂಥ ರೀತಿಯಲ್ಲಿ ಅವ್ರು ನಿನ್ನೆ ಒಂದು ಚಾಲೆಂಜ್ ಮಾಡಿದ್ದಾರೆ. ನನ್ನ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ನೇರವಾಗಿ ಕುಳಿತು ಮೋದಿಯವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದಾರೆ, ಗುಜರಾತನ್ನು ನೆಕ್ಸ್ಟ್ ನಾವು ಗೆಲ್ತೀವಿ ಅಂತೇಳಿ. ಅದು ಹೇಳಿದ ಮಾತು ಅವರ ಆತ್ಮಶಕ್ತಿಯನ್ನು ತೋರಿಸುತ್ತೆ. ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಾವು ಬರೀ ಮಾತಲ್ಲಲ್ಲ, ನಾವು ಹೋರಾಟ ಮಾಡಿ ಬ್ಯಾಲೆಟ್ ಬಾಕ್ಸ್ ಮೂಲಕ ಬರ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಅವರು ರಾಜಕುಮಾರ, ಶಹಜಾದೆ ಅಂತೆಲ್ಲ ಹಾಸ್ಯ ಮಾಡಿದ್ರು. ಆ ರೀತಿ ಇದ್ದಿದ್ರೆ ನಮಗೆ ಅಧಿಕಾರ ಸುಲಭವಾಗಿ ಆಗಬೇಕಾಗಿತ್ತು. ರಾಹುಲ್ ಗಾಂಧಿಯವರು ಭಾರತದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮತ್ತು ಪಶ್ಚಿಮದಿಂದ ಪೂರ್ವದ ತನಕ ಯಾಕೆ ಹೋರಾಟ ಮಾಡಬೇಕಾಗಿತ್ತು? ಯಾಕೆ ಕಾಲ್ನಡಿಗೆ ಮಾಡಬೇಕಾಗಿತ್ತು? ನಿಜವಾಗ್ಲೂ ಕಷ್ಟಪಟ್ಟು ನಾವು ಜನರ ಮನಸ್ಸು ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ. ಅದನ್ನು ಗೌರವಿಸಿ, ಅವರು ನಿಜವಾಗ್ಲೂ ತಪ್ಪಿದ್ರೆ ತಪ್ಪೇನಿದೆ? ಆಡಳಿತ ಪಕ್ಷ ತಪ್ಪು ಮಾಡ್ದಾಗ ಕೇಳ್ತಕ್ಕಂಥದ್ದು ಪ್ರತಿಪಕ್ಷದ ಕೆಲಸ ಇದೆ. ಇವತ್ತು ಬೆಲೆ ಏರಿಕೆ ಇಷ್ಟೊಂದಾಗಿದೆ, ನಿರುದ್ಯೋಗ ಇಷ್ಟೊಂದಾಗಿದೆ. ಬೇರೆ ಕಡೆಯಿಂದ ಜನ ಎಲ್ಲೆಲ್ಲಿಗೋ ಬರ್ತಾರೆ. 10,000 15,000 ರೂಪಾಯಿ ಸಂಬಳ ಸಿಗ್ತಾ ಇಲ್ಲ ಮಕ್ಕಳಿಗೆ. ಮತ್ತಿನ್ನೇನು ಕೆಲಸ ಮಾಡ್ಬೇಕು ಕೇಳ್ದಲೆ? ಈ ರೀತಿ ವರ್ತನೆಯನ್ನು BJPಯವರು ನಿಲ್ಲಿಸಿ ಕರ್ನಾಟಕದಲ್ಲೂ ಕೂಡ ಅವರು ನಮ್ಮ ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳಿಗೆ ಸಕಾರಾತ್ಮಕವಾಗಿ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಬೆಂಬಲ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ ನಾವು.